ಹಾಯ್ ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಒಂದು ಕ್ವಿಕ್ಕಾಗಿ ಚಿಕನ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ. ತುಂಬಾ ಈಸಿ ಆ್ಯಂಡ್ ಬೇಗ ಕೂಡ ಆಗುತ್ತೆ. ನೀವು ನೋಡ್ತಿರ್ಬೋದು, ಇಲ್ಲಿ ನಾನು ಒಂದು 650 to 750 ಗ್ರಾಮ್ ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ನೀರೆಲ್ಲ ತೆಗೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅಂದರೆ 1 ಲೋಟ ಬಾಸುಮತಿ ಮತ್ತು 1 ಲೋಟ ಸೋನಾ ಮಸೂರಿ ರೈಸ್ನ ತೊಗೊಂಡಿದ್ದೀನಿ ನಾನು. ಇದನ್ನು ಕೂಡ ನೀಟಾಗಿ ವಾಶ್ ಮಾಡಿ ನೀರನ್ನೆಲ್ಲ ಸೋರಿಸಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನಂದರೆ, ಇದು ಸ್ವಲ್ಪ ರುಬ್ಕೊಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಳುಮೆಣಸು, ಚಕ್ಕೆ, ಒಂದಷ್ಟು ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು, 1-2 ಹಸಿಮೆಣ್ಸಿಕಾಯಿ, ಇದಿಷ್ಟನ್ನ ನೀರು ಹಾಕ್ತಿರೋ ರುಬ್ಕೋಬೇಕಾಗುತ್ತೆ. ಇದು ಮಸಾಲಾಗೆ ಇಷ್ಟನ್ನ ರುಬ್ಕೊಂಡು ನೆಕ್ಸ್ಟ್ ಇದು ಒಗ್ಗರಣೆಗೆ ಬೇಕು. 2 ಮೀಡಿಯಮ್ ಸೈಜದು ಈರುಳ್ಳಿ ಮತ್ತು 1 ಟೊಮ್ಯಾಟೊ ಆ್ಯಂಡ್ ಸ್ವಲ್ಪ ಪುದೀನ. ಆ್ಯಂಡ್ ಇದು ಬಂದು ಗೊತ್ತಲ್ಲ, ಪಲಾವ್ ಮಿಕ್ಸ್. ಸೊ ಏನು ಬೇಕಾದರೂ ಹಾಕೋಬೋದು, ಅದು ನಿಮ್ಮ ಚಾಯ್ಸು, ನಿಮ್ಗೆ ಏನು ಇಷ್ಟ ಅದನ್ನ ಹಾಕ್ಕೊಳ್ಳಿ. ಅದು ಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು 1.5 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಆ್ಯಂಡ್ 3/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲ ಆ್ಯಂಡ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇದಾದಮೇಲೆ ಮತ್ತೆ ಲಾಸ್ಟಲ್ಲಿ ನಾನು ಏನು ತೊಗೊಂಡಿದ್ದೀನಿ ಅಂದರೆ, 1 ಕಪ್ಪಲ್ಲಿ ಒಂದು ಅರ್ಧ ಮೊಸರು ಮತ್ತು ಒಂದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಹಾಲನ್ನ ಮಿಕ್ಸ್ ಮಾಡಿ ಇಡೋದ್ರಿಂದ ಏನಾಗುತ್ತೆ ಅಂದರೆ, ಬಿರಿಯಾನಿ ತುಂಬಾ ಸಾಫ್ಟಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಸೊ ಇವಾಗ ಹೇಗೆ ಸ್ಟಾರ್ಟ್ ಮಾಡೋದು ನೋಡೋಣ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕುಕ್ಕರಲ್ಲಿ ಪಲಾವ್ ಮಿಕ್ಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಮಾಡಾದಮೇಲೆ ನೆಕ್ಸ್ಟ್ ನಾವು ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಫುಲ್ ಕಂದು ಬಣ್ಣ ಬರೋ ಥರ, ಅಂದರೆ ಬ್ರೌನ್ ಕಲರ್, ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಈ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡಾಗ್ಲೇ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಇದನ್ನೆಲ್ಲ ನಾನು ಹೇಳಿದ್ನಲ್ಲ ರುಬ್ಕೋಬೇಕು ಅಂತ, ಈ ಮಿಶ್ರಣನ ಎಲ್ಲ ಒಂದು ಜಾರಲ್ಲಿ ಹಾಕ್ಕೊಂಡು ನೀರು ಹಾಕ್ತೀರಾ ಈ ಥರ ರುಬ್ಕೊಬೇಕು. ಈ ಥರ ರುಬ್ಕೊಂಡು ಸೊ ಆನಿಯನ್ನು ಸ್ವಲ್ಪ ಬ್ರೌನ್ ಕಲರ್ ಬಂದಿದ ತಕ್ಷಣ ಈ ಮಿಕ್ಸ್ ಏನಿದೆ, ಈ ಮಿಕ್ಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡೋದು ಅಂದರೆ ಎಣ್ಣೆ ಎಲ್ಲ ಬಿಟ್ಕೋಬೇಕು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾವು ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಚಿಕನ್ನ ಆ್ಯಡ್ ಮಾಡಿಕೊಂಡು, ಚಿಕನಲ್ಲಿ ಫಸ್ಟು ನೀರೆಲ್ಲ ತೆಗೆದ್ಬಿಡಿ, ನೀರೆಲ್ಲ ಸೇರ್ಸಕ್ಕೆ ಹೋಗಬೇಡಿ, ನೀರು ತೆಗೆದು ಚಿಕನ್ ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ ಆ್ಯಡ್ ಮಾಡಿಕೊಂಡು ಇದೇ ಟೈಮಲ್ಲಿ ನೀವು ಸಾಲ್ಟು ಮತ್ತು ಅರಿಶಿನ ಮತ್ತು ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ ಆ್ಯಂಡ್ ಧನಿಯಾ ಪೌಡರ್ ಇದನ್ನೆಲ್ಲ ಫುಲ್ ಆ್ಯಡ್ ಮಾಡಿಕೊಂಡು ಈ ಟೈಮಲ್ಲೇ ಆ್ಯಡ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಯಾಕಂದರೆ ಚಿಕನ್ಗೆ ಎಲ್ಲ ಪ್ರತಿ ಖಾರ, ಉಪ್ಪು ಪ್ರತಿಯೊಂದೂ ಚೆನ್ನಾಗಿ ಹಿಡ್ಕೋಬೇಕು. ಯಾಕಂದರೆ ಸಮ್ಟೈಮ್ಸ್ ಏನಾಗುತ್ತೆ, ಬಿರಿಯಾನಿ ಟೇಸ್ಟಿ ಇರುತ್ತೆ, ಚಿಕನ್ನು ಸಪ್ಪೆ ಸಪ್ಪೆ ಇರುತ್ತೆ, ಅದಕ್ಕೋಸ್ಕರ. ಸೊ ಇವಾಗ ನೋಡಿ, ಅದೇ ಜಾರಲ್ಲಿ ಮೊಸರು ಮತ್ತು ಹಾಲು ಎರಡನ್ನೂ ಹಾಕಿ 1-2 ರೌಂಡು ರುಬ್ಕೋಬೇಕು. ಯಾಕಂದರೆ ಹಾಗೆ ಹಾಕ್ಬೋದು, ಹಾಗೆ ಹಾಕಿದ್ರೆ ಒಂಥರ ಮೊಸರು ಹೊಡೆದೋಗಿರೋ ಥರ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಸ್ವಲ್ಪ ರುಬ್ಕೊಂಡು ಈಗ ಒಂದು ಟೊಮ್ಯಾಟೊ ಮತ್ತು ಈ ರುಬ್ಬಿರೋ ಮಿಶ್ರಣ ಏನಿದೆ, ಹಾಲು ಮತ್ತು ಮೊಸರು, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು 3-4 ನಿಮಿಷ ಪ್ಲೇಟ್ನ ಕವರ್ ಮಾಡಬೇಕು. ಆಗ ಟೊಮ್ಯಾಟೊ ಮತ್ತು ಎಲ್ಲ ಮಸಾಲ ನೀಟಾಗಿ ಫ್ರೈ ಆಗುತ್ತೆ. ಸೊ ಇಲ್ಲಿ ನೋಡಿ, ಪ್ಲೇಟ್ನ ಮುಚ್ಚಿ ಈ ಥರ ಇಟ್ಕೋಬೇಕು. ಒಂದು 3 ನಿಮಿಷ ಇದು ಬೇಯಲಿ. ಈಗ 2 ಲೋಟ ಅಕ್ಕಿ ನೆನೆಸಿಟ್ಟಿದ್ದೆ ಅಲ್ಲ, 2 ಲೋಟ ಅಕ್ಕಿಗೆ ಕರೆಕ್ಟಾಗಿ 4 ಲೋಟ ನೀರು ಹಾಕಬೇಕು. ಆದರೆ ಇಲ್ಲಿ ಇದೆಲ್ಲ ನೀಟಾಗಿ ಫ್ರೈ ಆದಾಗ ಇದರಲ್ಲಿ ಒಂದು 1/2 ಲೋಟದಷ್ಟು ನೀರು ಬಿಟ್ಟಿರುತ್ತೆ. ಸೊ 1/2 ಲೋಟ ನೀರನ್ನ ಕಮ್ಮಿ ಮಾಡಿ 3.5 ಲೋಟ ನೀರನ್ನ ಇಟ್ಕೊಳ್ಳಿ, ಸಾಕಾಗುತ್ತೆ. ನೋಡಿ, ಎಲ್ಲ ನೀಟಾಗಿ ಫ್ರೈ ಆಗಿದೆ ಮತ್ತು ಎಣ್ಣೆ ಕೂಡ ಬಿಟ್ಕೊಂಡಿದೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ, ಚಿಕನ್ನು ಕೂಡ ಚೆನ್ನಾಗಿ ಸಾಫ್ಟಾಗಿ ಬಾಯ್ಲ್ ಆಗಿದೆ. ಸೊ ಈ ಟೈಮಲ್ಲಿ ನೀವು 3.5 ಲೋಟ ನೀರೇನಿತ್ತು ಅಲ್ವಾ, ಆ ನೀರನ್ನ ಆ್ಯಡ್ ಮಾಡ್ಕೋಬೇಕು. ನೀರನ್ನ ಆ್ಯಡ್ ಮಾಡಿಕೊಂಡು ನೀರು ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ನೀರು ಚೆನ್ನಾಗಿ ಕುದಿಬೇಕು. ಈ ಟೈಮಲ್ಲಿ ಸಾಲ್ಟ್ ಎಲ್ಲ ಸರಿ ಇದೆಯಾ ನೋಡ್ಕೊಳ್ಳಿ. ಮತ್ತು ಇವಾಗ ಅಕ್ಕಿನ ಆ್ಯಡ್ ಮಾಡಿ, ಆಗಲೇ ತೊಳೆದಿಟ್ಟಿದ್ವಲ್ಲ ಅಕ್ಕಿ, ಆ ಅಕ್ಕಿನ ಆ್ಯಡ್ ಮಾಡಿ. ಇದು ಸ್ವಲ್ಪ ಕುದಿ ಬಂದಾಗ ಸ್ವಲ್ಪ ಪುದೀನ ಸೊಪ್ಪು ಎತ್ತಿಟ್ಟಿದ್ವಲ್ಲ, ಆ ಪುದೀನ ಸೊಪ್ಪು ಮತ್ತು ನಿಂಬೆಹಣ್ಣಿದ್ರೆ ಒಂದು ಅರ್ಧ ನಿಂಬೆಹಣ್ಣನ್ನು ಈ ಟೈಮಲ್ಲಿ ಹಾಕ್ಕೊಳ್ಳಿ. ನಿಂಬೆಹಣ್ಣು ಖಾಲಿಯಾಗಿತ್ತು, ಸೊ ನಾನು ಸ್ಕಿಪ್ ಮಾಡಿದ್ದೀನಿ. ಈಗ ಕುಕ್ಕರ್ ಮುಚ್ಚಿ 1 ವಿಸಲ್ ಬರ್ಸೋಣ. 1 ವಿಸಲ್ ಸಾಕು, ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ಲ. ಸೊ 1 ವಿಸಲಲ್ಲಿ ಅನ್ನ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡ್ಬೋದು, ವಿಸಲೆಲ್ಲ ಆರಿದೆ, ಹಬೆ ಎಲ್ಲ ಹೋಗಿದೆ. ನೋಡೋಣ ಇವಾಗ ಹೇಗೆ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಬೇಗ ಕೂಡ ಆಗುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರೆ ಅಥವಾ ಕ್ವಿಕ್ಕಾಗಿ ಏನಾದರೂ ನಾನ್ ವೆಜ್ಜು ಒಂದು ಬಿರಿಯಾನಿ ಮಾಡ್ಕೋಬೇಕು ಅಂದರೆ ಈ ರೆಸಿಪಿ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದನ್ನು ಪ್ಲೇಟಲ್ಲಿ ಹಾಕ್ಕೊಂಡು ನಾನು ತೋರಿಸ್ತೀನಿ ರೀ. ಸೊ ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತೀನಿ ಸ್ವಲ್ಪ. ನೋಡಿ ಪ್ಲೇಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಟೇಸ್ಟಿ ಆದಂಥ ಬಿರಿಯಾನಿ ರೆಡಿಯಾಗಿದೆ. ನೀವು ಇದನ್ನು ಮಾಡಿಕೊಂಡು ತಿಂದು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಇವತ್ತಿನ ಬಿರಿಯಾನಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಬಾಯ್.